स्वागत है आप सभी का R1 न्यूज़ में। मैं आपके साथ साबिर मुकाशी। बीजापुर के कुम्मटगी तांडे में एक व्यक्ति पर 15-20 लोगों ने हमला करने का आरोप। बीजापुर के कुम्मटगी तांडे में कल रात 11:30 पर संतोष पवार नामी व्यक्ति पर 15 से 20 लोगों के द्वारा हमला करने का आरोप घायल हुए व्यक्ति संतोष पवार ने लगाया है। संतोष पवार बीजापुर शहर के सरकारी अस्पताल में भर्ती हैं और इनका इलाज चल रहा है। इसी के चलते हमारे माध्यम से संतोष पवार और उनके भाई ने बात करते हुए हमलावरों को जल्द से जल्द पुलिस पकड़कर कार्रवाई करके उनको इंसाफ दिलाने की मांग की। ಹೊಡೆದ್ರಿ ರಾತ್ರಿ ರಮೇಶ್ ಚವ್ಹಾಣ್ ಜೀತು ಅಪ್ಪು ಮೆಂಬರ್ ಭಾಳ ಮಂದಿ ಇದ್ರು. ಅವರು 15-20 ಮಂದಿ ಇದ್ರು. ಭಾಳ ಹೊಡೆದ್ರಿ. ಒಬ್ಬವನಿಗೆ ಕುಮ್ಮಡ್ಗಿ ತಾಟದಾಗ ರೀ, ಕುಮ್ಮಡ್ಗಿ ತಾಟ ಗುಡಿ ಬಲ್ಲಿ ಆದ್ರಿ. ನಾ ಹಿಂದಿನ ಹೊಂಟಿದ್ರಿ. ಜೀತು ಅಂತ ರಮೇಶ್ ಚವ್ಹಾಣ್ ಅವ್ರು ಬಂದು ಎಲ್ಲರೂ ನಂಗೆ ಭಾಳ ಹೊಡೆದಾರ್ರಿ. ಏನು ಸಂಬಂಧ ಇಲ್ರಿ ನಂದು ಅವ್ರದ್ದು. ಪೊಲೀಸರು ಬಂದ್ಕಿರಿ ಬಿಡ್ಸ್ಯಾರ್ರಿ. ಹಾಂ ಬಿಡ್ಸ್ಯಾರ್ರಿ. ಪೊಲೀಸರು ಅಂದರು ಹೋಗ್ಕಿರಿ MLC ಕೇಸ್ ಹಾಕತ್ತ ಅಡ್ಮಿಟ್ ಆಗಂತಿ. ನಾ ಏನು ಅಡ್ಮಿಟ್ ಆಗಲಿಲ್ಲ. ಈಗ ಮುಂಜಾನೆ ಬಂದ್ಕಿರಿ ಅಡ್ಮಿಟ್ ಆಗಲಾಕತ್ತೀನಿ. ನಿನ್ನೆ ನಾವು ಹೇಳಕ್ಕೆ ಬರ್ತಿದ್ದಿಲ್ಲ, ನಡಕ್ಕೆ ಬರತ್ತಿಲ್ಲ ರೀ. ಮನೆಗೆ ಹೋಗ್ಕಿರಿ ನಂಗೆ ಬಿಟ್ಕಿರಿ ಬಂದಾರ್ರಿ. ರಾತ್ರಿ 11:00 ಹೊಡೆದಾರ್ರಿ. ಅವ್ರು ಒಂದು 20 ಜನ ಇದ್ರಿ. ಹಾಂ ಗೊತ್ತದ್ರಿ. ರಮೇಶ್ ಚವ್ಹಾಣ್, ಅಪ್ಪು ಮೆಂಬರ್ ಸಮೀರ್ और जित्या बुधनाग इष्ट मंदी अंदर हुಡುಗನ ಬಂಟು ಅಂತ. ಶ್ರೀನಾಥ್ ಪವಾರ್, ಉಮೇಶ್ ಪವಾರ್, ಕಾಶಿನಾಥ್ ಪವಾರ್, ಮಾಂಜರಾ ಪಕ್ಯ ಅಂತ ಅದನ್ರಿ. ಭಾಳ ಮಂದಿ ಇದ್ರಿ ಅವರು. ಏನು ಸಂಬಂಧ ಇಲ್ಲರಿ ನಂದು ಅವ್ರದ್ದು. ಏನೋ ಅಡ್ಮಿಟ್ ಆಗಿದ್ರಲ್ಲ, ಈಗ ಹೋಗ್ಕಿರಿ ಭೇಟಿ ಆಗಿ. ಇನ್ನೂ ಬಂದಿಲ್ಲ ರೀ. ಗೋಳಗುಮ್ಮಟ್ ಪೊಲೀಸ್ ಸ್ಟೇಷನ್ ರೀ. ಇನ್ನೂ ಮಾಡಿಲ್ಲ ರೀ. ಹಾಂ ಪೊಲೀಸರು ಏನೂ ಇಲ್ರಿ. ಪ್ರಭು ಸರ್ ಅಂತ್ರಿ. ನನ್ನ ಮೊಬೈಲ್ನು ತೊಗೊಂಡ್ರಿ ಅವರು. ಎಲ್ಲ ಚೆಕ್ ಮಾಡಿದ್ರು ನನಗೆ ಬಂದ್ಗೆ ಸಾಮಾನು ಗಿಮಾನು ಅದಾವ ಅಂತೇಳಿ. ಏನೂ ಇಲ್ಲ ರೀ ಸಾಮಾನು. ಮೊಬೈಲ್ ತೊಗೊಂಡ್ರು. ಮತ್ತು ನನಗಂದ್ರು ಮನೆಗೆ ಹೋಗ್ರಿ ನೀವು, ನಡಿಲಕ್ಕೆ ಬರಾಕತ್ತಿಲ್ಲ, ಹೋಗ್ಕಿರಿ ಮನೆಗೆ ಬಿಟ್ಟು ಬಂದಾರೆ. ಈ ಕಡೆ ಹೊಸ ಊರಾಗ ಬರ್ತದೆ ರೀ. ನಮ್ಮ ಊರು ರೀ. ಹಾಂ ನಮ್ಮ ಊರು. ಕರ್ಪು ಚವ್ಹಾಣ್ ಅಂತ ಅವರ ಗಂಡಿ ಒಳಗೆ ಹೊಡೆದಾರ. ಹ್ಞೂ ಲೋಕಲ್ ಭೂತ್ನಾಳ ಜೀತು, ಮಾಂಜರಾ ಪಕ್ಯ ಮತ್ತು ಅಪ್ಪು ಮೆಂಬರ್ ರಮೇಶ್ ಚವ್ಹಾಣ್ ಅವ್ರ ಹುಡುಗರು ಎಲ್ಲರೂ ಭಾಳ ಮಂದಿ ಇದ್ದಾರೆ. ಅವರು 20 ಮಂದಿ ಒಳಗೆ ನಾ ಒಬ್ಬವನು ಏನು ಮಾಡವ್ರಿ. ಏನು ರೀ ಸರ? ಏನೂ ಇಲ್ಲ ರೀ. ಈಗ ಪೊಲೀಸರು ಬರ್ಬೇಕು, ಮಾಡಬೇಕು, ಆಮೇಲೆ ಏನಾದ್ರು ಅವ್ರು ಮಾಡ್ತಾರೆ. ನಮ್ಮವನು ಹೊಡಿಬೇಕಂದ್ರೆ ಮಾಡ್ಲಾಗತ್ತಾರೆ. ತಮ್ಮ ಹೆಸರು ಸಂತೋಷ್ ಪವಾರ್.